ಸೂಫ್ರಮ್ ಸೋ ಚಿತ್ರವನ್ನು ನಿರ್ದೇಶಿಸಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡ ನಟ ಜೆಪಿ ತುಮಿನಾಡ್ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮಂಗಳೂರಿನ ಪಿಲಿಕುಳದಲ್ಲಿರುವ ಸ್ಕೌಟ್ ಭವನದಲ್ಲಿ ರಶ್ಮಿಕಾ ಅವರೊಂದಿಗೆ ಜೆಪಿ ತುಮಿನಾಡ್ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ. ఎక్సైట్మెంట్ నా స్టాప్ అవ్వనుంచి 14 ఇయర్స్ మరి మళ్ళీ జర్నీ కదా నేనే పనుకున్నాను ఎన్న జేపీ வந்து பட் ஃபைனலி ఆ డే వచ్చింది. எனக்கு கண்ணலி பనుకున్న డే వచ్చింది. Now, Mr. Mrs. J.P. Tuminad. ನಿರಂಜನ್ ದೇಶಪಾಂಡೆ, ನಟಿ ಸಂಧ್ಯಾ ಅರಕೆರೆ, ನಿರ್ದೇಶಕ ಶ್ರೀನಿಧಿ ಸೇರಿದಂತೆ ಅನೇಕರು ವಿವಾಹ ಸಂಭ್ರಮದಲ್ಲಿ ಭಾಗಿಯಾಗಿ ನವ ದಂಪತಿಗೆ ಶುಭ ಹಾರೈಸಿದ್ದಾರೆ. ರಂಗಭೂಮಿ ಹಿನ್ನೆಲೆಯಿಂದ ಬಂದಿದ್ದ ಜೆಪಿ ತುಮಿನಾಡ್ ಕಥೆ ಬರೆದು ಮೊದಲ ಬಾರಿಗೆ ನಿರ್ದೇಶಿಸಿದ ಹಾಸ್ಯ ಪ್ರಧಾನ ಸೂಫ್ರಮ್ ಸೋ 2025ರ ಭಾರತೀಯ ಚಿತ್ರರಂಗದ ಗಮನ ಸೆಳೆದ ಚಿತ್ರವಾಗಿತ್ತು. ಚಿತ್ರ 2025 ಜುಲೈ 25ರಂದು ಬಿಡುಗಡೆಯಾದ ನಂತರ ಸಕಾರಾತ್ಮಕ ವಿಮರ್ಶೆಗಳ ಮೂಲಕವೇ ದಿನದಿಂದ ದಿನಕ್ಕೆ ವಾಣಿಜ್ಯಿಕವಾಗಿ ಯಶಸ್ವಿಯಾಯಿತು. ಪರಭಾಷಿಕರನ್ನ ಸೆಳೆದು ಯಶಸ್ವಿಯಾಗಿ ಡಬ್ ಆಯಿತು. ಸಾರ್ವಕಾಲಿಕ 7ನೇ ಅತಿ ಹೆಚ್ಚು ಗಳಿಕೆಯ ಕನ್ನಡ ಚಿತ್ರ ಮತ್ತು ವರ್ಷದ 2ನೇ ಅತಿ ಹೆಚ್ಚು ಗಳಿಕೆಯ ಕನ್ನಡ ಚಿತ್ರ ಎನಿಸಿಕೊಂಡಿತು. ಕರಾವಳಿ ಮೂಲದ ನಟರಾದ ಜಯಪ್ರಕಾಶ್ ತುಮಿನಾಡ್ ಅವರು ಕನ್ನಡ ಮತ್ತು ತುಳು ಚಿತ್ರರಂಗದಲ್ಲಿ ನಿರ್ದೇಶಕ ಹಾಗೂ ಬರಹಗಾರರಾಗಿದ್ದಾರೆ. ಸೂಫ್ರಮ್ ಸೋ ಇವರ ನಿರ್ದೇಶನದ ಮೊದಲ ಚಿತ್ರವಾಗಿದೆ. ಜೆಪಿ ತುಮಿನಾಡ್ ಅವರು ಸಪ್ತ ಸಾಗರದಾಚೆಯಲ್ಲೂ, ಸೈಡ್ ಬಿ, ಸ್ವಾತಿ ಮುತ್ತಿನ ಮಳೆಹನಿಗೆ, ಕಥಾ ಸಂಗಮ ಹಾಗೂ ಗರುಡ ಗಮನ, ವೃಷಭ ವಾಹನ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ. ಜೆಪಿ ತುಮಿನಾಡ್ ಅವರು ರಶ್ಮಿಕಾ ಅವರೊಂದಿಗೆ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ. ಕೋಸ್ಟಲ್ ವುಡ್ ಸೇರಿದಂತೆ ಸ್ಯಾಂಡಲ್ವುಡ್ನ ಅನೇಕ ನಟ ನಟಿಯರು ನವ ದಂಪತಿಗೆ ಶುಭವನ್ನ ಹಾರೈಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.